ವೀಕ್ಷಕರೇ, ನಮ್ಮ ಭಾಗ್ಯಶ್ರೀ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ನಮಸ್ಕಾರ ವೀಕ್ಷಕರೇ, ಧರ್ಮರಾಯ ಮತ್ತು ಯಕ್ಷನ ನಡುವೆ ನಡೆದ ಪ್ರಶ್ನೆ ಮತ್ತು ಉತ್ತರಗಳ ಸಂಭಾಷಣೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಯಕ್ಷನ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಏನೆಂದರೆ, ಹೇ ಧರ್ಮರಾಯ, ಯಶಸ್ಸನ್ನು ವರ್ಣಿಸುವ ಏಕೈಕ ಪದ ಯಾವುದು ಎಂದು ಯಕ್ಷನು ಕೇಳಿದಾಗ ಧರ್ಮರಾಯನು ಈ ರೀತಿಯಾಗಿ ಉತ್ತರ ನೀಡುತ್ತಾನೆ. ಹೇ ಯಕ್ಷರಾಜ, ದಾನವೆಂಬುದು ಯಶಸ್ಸನ್ನು ವರ್ಣಿಸುವ ಏಕಪದವಾಗಿರುತ್ತದೆ ಎಂದು ಉತ್ತರ ನೀಡುತ್ತಾನೆ. ಧರ್ಮರಾಯ, ಸ್ವರ್ಗವನ್ನು ವರ್ಣಿಸುವ ಏಕೈಕ ಪದ ಯಾವುದು ಎಂದು ಯಕ್ಷನು ಧರ್ಮರಾಯನನ್ನು ಪ್ರಶ್ನೆ ಮಾಡಿದಾಗ ಧರ್ಮರಾಯನು ಸತ್ಯವು ಸ್ವರ್ಗವನ್ನು ವರ್ಣಿಸುವ ಏಕಪದವಾಗಿದೆ ಎಂದು ಹೇಳುತ್ತಾನೆ. ಮುಂದಿನ ಪ್ರಶ್ನೆ, ಸುಖವನ್ನು ವರ್ಣಿಸುವ ಏಕಪದ ಯಾವುದು ಧರ್ಮರಾಯ ಎಂದು ಯಕ್ಷನು ಕೇಳಿದಾಗ ಧರ್ಮರಾಯನು ಶೀಲ ಒಂದೇ ಸುಖವನ್ನು ವರ್ಣಿಸುವ ಏಕೈಕ ಪದವಾಗಿದೆ ಯಕ್ಷರಾಜ ಎಂದು ಹೇಳುತ್ತಾನೆ. ಧರ್ಮರಾಯ, ಮನುಷ್ಯನೊಬ್ಬನ ಆತ್ಮ ಯಾವುದು ಎಂದು ಧರ್ಮರಾಯನನ್ನು ಯಕ್ಷನು ಪ್ರಶ್ನಿಸಿದಾಗ ಧರ್ಮರಾಯನು ಮಗನೇ ಮನುಷ್ಯನ ಆತ್ಮವಾಗಿದ್ದಾನೆ ಎಂದು ಹೇಳುತ್ತಾನೆ. ಮನುಷ್ಯನಿಗೆ ಅದೃಷ್ಟವನ್ನು ನೀಡುವ ಮಿತ್ರನು ಯಾರಾಗಿದ್ದಾನೆ ಎಂದು ಯಕ್ಷನು ಧರ್ಮರಾಯನನ್ನು ಪ್ರಶ್ನೆ ಮಾಡುತ್ತಾನೆ. ಆಗ ಧರ್ಮರಾಯನು ಅವನ ಹೆಂಡತಿಯೇ ಅವನಿಗೆ ಅದೃಷ್ಟ ತರುವ ಮಿತ್ರಳಾಗಿರುತ್ತಾಳೆ ಎಂದು ಧರ್ಮರಾಯನು ಉತ್ತರಿಸುತ್ತಾನೆ. ವೀಕ್ಷಕರೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನೆಂದರೆ, ಧರ್ಮರಾಯ, ಮನುಷ್ಯನಿಗೆ ಪ್ರಮುಖವಾದ ಆಧಾರ ಯಾವುದು ಎಂದು ಯಕ್ಷನು ಪ್ರಶ್ನೆ ಮಾಡುತ್ತಾನೆ. ಆಗ ಧರ್ಮರಾಯನು ಬೆಳೆಗೆ ಬೇಕಾದ ಮಳೆಯೇ ಮನುಷ್ಯನ ಪ್ರಮುಖ ಆಧಾರವಾಗಿದೆ ಎಂದು ಯಕ್ಷನಿಗೆ ಧರ್ಮರಾಯನು ಉತ್ತರ ನೀಡುತ್ತಾನೆ. ವೀಕ್ಷಕರೇ, ಮುಂದಿನ ಪ್ರಶ್ನೆ ಏನೆಂಬುದನ್ನು ಈಗ ನೋಡೋಣ. ಮನುಷ್ಯನ ಆಶ್ರಯ ಯಾವುದು ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ಮಾಡುತ್ತಾನೆ. ಆಗ ಧರ್ಮರಾಯನು ಅವನು ಮಾಡುವ ದಾನವೇ ಅವನ ಆಶ್ರಯವಾಗಿದೆ ಎಂದು ಉತ್ತರವನ್ನು ನೀಡುತ್ತಾನೆ. ಮನುಷ್ಯನಿಗೆ ಕೀರ್ತಿಸಬಹುದಾದಂಥದ್ದು ಯಾವುದು ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ಮಾಡುತ್ತಾನೆ. ಆಗ ಧರ್ಮರಾಯನು ದಕ್ಷತೆಯನ್ನು ಹೊಂದಿದ ವ್ಯಕ್ತಿಯು ಕೀರ್ತಿಸಬಹುದಾಗಿದೆ ಎಂದು ಹೇಳುತ್ತಾನೆ. ಮುಂದಿನ ಪ್ರಶ್ನೆ ಹೀಗಿದೆ. ಉತ್ಕೃಷ್ಟಗೊಳ್ಳಬಹುದಾದ ಐಶ್ವರ್ಯ ಯಾವುದು ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ಮಾಡುತ್ತಾನೆ. ಆಗ ಧರ್ಮರಾಯನು ಒಬ್ಬನು ಹೊಂದಿರುವ ವೈದಿಕ ಜ್ಞಾನವು ಅವನ ಉತ್ಕೃಷ್ಟವಾದ ಐಶ್ವರ್ಯವಾಗಿದೆ ಯಕ್ಷರಾಜ ಎಂದು ಹೇಳುತ್ತಾನೆ. ಮನುಷ್ಯ ಪಡೆಯಬಹುದಾದ ಲಾಭಗಳಲ್ಲಿ ಉತ್ತಮವಾದದ್ದು ಯಾವುದು ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ಮಾಡುತ್ತಾನೆ. ಆಗ ಧರ್ಮರಾಯನು ಆರೋಗ್ಯವೇ ಅವನು ಪಡೆಯಬಹುದಾದ ಉತ್ತಮ ಲಾಭಗಳಲ್ಲೊಂದಾಗಿದೆ ಎಂದು ಧರ್ಮರಾಯನು ಉತ್ತರ ನೀಡುತ್ತಾನೆ. ಸರ್ವೋತ್ಕೃಷ್ಟವಾದ ಸುಖ ಯಾವುದು ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ನೀಡುತ್ತಾನೆ. ತೃಪ್ತಿ ಅಥವಾ
ಸಮಾಧಾನವೇ ಸರ್ವೋತ್ಕೃಷ್ಟವಾದ ಸುಖವಾಗಿರುತ್ತದೆ ಎಂದು ಧರ್ಮರಾಯನು ಯಕ್ಷನಿಗೆ ಉತ್ತರ ನೀಡುತ್ತಾನೆ. ವೀಕ್ಷಕರೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಜಗತ್ತಿನಲ್ಲಿ ಅತ್ಯಂತ ಉತ್ತಮವಾದ ಕರ್ತವ್ಯ ಯಾವುದು ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ನೀಡುತ್ತಾನೆ. ಆಗ ಧರ್ಮರಾಯನು, ಅಹಿಂಸೆಯನ್ನು ಪಾಲಿಸುವುದೇ ಎಲ್ಲದಕ್ಕಿಂತ ಮಿಗಿಲಾದ ಕರ್ತವ್ಯವಾಗಿದೆ ಯಕ್ಷದೇವ ಎಂದು ಧರ್ಮರಾಯನು ಉತ್ತರ ನೀಡುತ್ತಾನೆ. ನಿತ್ಯವೂ ಫಲ ನೀಡುವಂತಹ ಧರ್ಮ ಯಾವುದು ಧರ್ಮರಾಯ ಎಂದು ಯಕ್ಷನು ಕೇಳುತ್ತಾನೆ. ಆಗ ಧರ್ಮರಾಯನು, ತ್ರಿವೇದಗಳಲ್ಲಿ ಹೇಳಲ್ಪಟ್ಟಿರುವುದೇ ನಿತ್ಯವೂ ಫಲ ನೀಡುವಂತಹ ಧರ್ಮವಾಗಿದೆ ಯಕ್ಷದೇವ ಎಂದು ಹೇಳುತ್ತಾನೆ. ಧರ್ಮರಾಯನು ನೀಡುವಂತಹ ಪ್ರತಿಯೊಂದು ಉತ್ತರಕ್ಕೂ ಯಕ್ಷದೇವನಿಗೆ ಆನಂದವಾಗುತ್ತದೆ ಮತ್ತು ಧರ್ಮರಾಯನನ್ನು ನಿನ್ನಂತಹ ಜ್ಞಾನವುಳ್ಳವರು ಯಾರೂ ಇಲ್ಲ ಧರ್ಮರಾಯ ಎಂದು ಹೇಳುತ್ತಾ ಮುಂದಿನ ಪ್ರಶ್ನೆಯನ್ನು ಕೇಳುತ್ತಾನೆ. ಏನನ್ನು ನಿಗ್ರಹಿಸುವುದರಿಂದ ಮನುಷ್ಯನು ದುಃಖವನ್ನು ಅನುಭವಿಸಬೇಕಾಗಿ ಬರುವುದಿಲ್ಲ ಎಂದು ಧರ್ಮರಾಯನನ್ನು ಯಕ್ಷನು ಪ್ರಶ್ನೆ ಮಾಡುತ್ತಾನೆ. ಆಗ ಧರ್ಮರಾಯನು, ಮನಸ್ಸನ್ನು ನಿಗ್ರಹಿಸಿದರೆ ಮನುಷ್ಯನು ದುಃಖವನ್ನು ಅನುಭವಿಸಬೇಕಾಗಿ ಬರುವುದಿಲ್ಲ ಯಕ್ಷದೇವ ಎಂದು ಹೇಳುತ್ತಾನೆ. ಏ ಧರ್ಮರಾಯ, ಯಾರೊಂದಿಗಿನ ಮೈತ್ರಿ ಮುರಿದು ಹೋಗುವುದೇ ಇಲ್ಲ ಎಂದು ಯಕ್ಷನು ಕೇಳುತ್ತಾನೆ. ಆಗ ಧರ್ಮರಾಯನು, ಸಜ್ಜನರೊಂದಿಗೆ ಮಾಡಿದ ಮೈತ್ರಿಯು ಎಂದಿಗೂ ಮುರಿದು ಹೋಗುವುದಿಲ್ಲ ಯಕ್ಷರಾಜ ಎಂದು ಉತ್ತರವನ್ನು ನೀಡುತ್ತಾನೆ. ಯಾವುದನ್ನು ತ್ಯಜಿಸುವುದರಿಂದ ವ್ಯಕ್ತಿಯು ಎಲ್ಲರಿಗೂ ಪ್ರಿಯನಾಗುತ್ತಾನೆ ಧರ್ಮರಾಯ ಎಂದು ಯಕ್ಷನು ಕೇಳುತ್ತಾನೆ. ಆಗ ಯಕ್ಷನು, ದುರಾಭಿಮಾನವನ್ನು ತ್ಯಜಿಸಿದರೆ ಆ ವ್ಯಕ್ತಿಯು ಎಲ್ಲರಿಗೂ ಪ್ರಿಯನಾಗುತ್ತಾನೆ ಎಂದು ಉತ್ತರವನ್ನು ನೀಡುತ್ತಾನೆ. ವೀಕ್ಷಕರೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನೆಂದರೆ, ಮನುಷ್ಯನು ಯಾವುದನ್ನು ತ್ಯಜಿಸಿದರೆ ದುಃಖಿತನಾಗುವುದಿಲ್ಲ ಧರ್ಮರಾಯ ಎಂದು ಯಕ್ಷನು ಕೇಳುತ್ತಾನೆ. ಆಗ ಧರ್ಮರಾಯನು, ಮನುಷ್ಯನು ಕೋಪವನ್ನು ತ್ಯಜಿಸಿದರೆ ದುಃಖಿತನಾಗುವುದೇ ಇಲ್ಲ ಎಂದು ಉತ್ತರ ನೀಡುತ್ತಾನೆ. ಏನನ್ನು ತ್ಯಜಿಸಿದರೆ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗುತ್ತಾನೆ ಧರ್ಮರಾಯ ಎಂದು ಯಕ್ಷನು ಕೇಳಿದಾಗ ಧರ್ಮರಾಯನು, ಒಬ್ಬ ವ್ಯಕ್ತಿಯು ಕಾಮವನ್ನು ತ್ಯಜಿಸಿದಾಗ ಶ್ರೀಮಂತನಾಗುತ್ತಾನೆ ಎಂದು ಹೇಳುತ್ತಾನೆ. ಯಾವುದನ್ನು ತ್ಯಜಿಸುವುದರಿಂದ ಒಬ್ಬ ವ್ಯಕ್ತಿಯು ಸುಖಿತನಾಗುತ್ತಾನೆ ಧರ್ಮರಾಯ ಎಂದು ಕೇಳಿದಾಗ ಧರ್ಮರಾಯನು, ಲೋಭವನ್ನು ತ್ಯಜಿಸುವುದರಿಂದ ಒಬ್ಬ ವ್ಯಕ್ತಿಯು ಸುಖಿತನಾಗುತ್ತಾನೆ ಯಕ್ಷದೇವ ಎಂದು ಉತ್ತರ ನೀಡುತ್ತಾನೆ. ಹೇ ಧರ್ಮರಾಯ, ಬ್ರಾಹ್ಮಣರಿಗೆ ದಾನವನ್ನು ಏಕೆ ಕೊಡಬೇಕು ಎಂದು ಕೇಳುತ್ತಾನೆ. ಆಗ ಧರ್ಮರಾಯನು, ಧಾರ್ಮಿಕ ಉದ್ದೇಶಗಳಿಗಾಗಿ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಯಕ್ಷದೇವ ಎಂದು ಹೇಳುತ್ತಾನೆ. ನಟ ನರ್ತಕರಿಗೆ ಏಕೆ ದಾನ ಕೊಡಬೇಕು ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ಮಾಡಿದಾಗ, ಸಂತೋಷಕ್ಕಾಗಿ ನಟ ನರ್ತಕರಿಗೆ ದಾನ ಕೊಡಬೇಕು ಯಕ್ಷದೇವ ಎಂದು ಹೇಳುತ್ತಾನೆ. ವೀಕ್ಷಕರೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಸೇವಕರಿಗೆ ಏಕೆ ದಾನ ಕೊಡಬೇಕು ಧರ್ಮರಾಯ ಎಂದು ಯಕ್ಷನು ಕೇಳುತ್ತಾನೆ. ಆಗ ಧರ್ಮರಾಯನು, ಸೇವೆ ಮಾಡಿದ್ದಕ್ಕಾಗಿ ಸೇವಕರಿಗೆ ದಾನ ಕೊಡಬೇಕು ಎಂದು ಹೇಳುತ್ತಾನೆ. ರಾಜರುಗಳಿಗೆ ಏಕೆ ದಾನ ಕೊಡಬೇಕು ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ಮಾಡುತ್ತಾನೆ.
ಆಗ ಧರ್ಮರಾಯನು ಭಯದಿಂದ ರಕ್ಷಣೆ ಪಡೆಯಲು ರಾಜರುಗಳಿಗೆ ದಾನ ಕೊಡಬೇಕು ಯಕ್ಷದೇವ ಎಂದು ಉತ್ತರ ನೀಡುತ್ತಾನೆ. ಪ್ರಪಂಚವು ಯಾವುದರಿಂದ ಆವೃತವಾಗಿದೆ ಧರ್ಮರಾಯ ಎಂದು ಯಕ್ಷನು ಪ್ರಶ್ನಿಸುತ್ತಾನೆ. ಆಗ ಧರ್ಮರಾಯನು ಪ್ರಪಂಚವು ಅಜ್ಞಾನದಿಂದ ಆವೃತವಾಗಿದೆ ಎಂದು ಯಕ್ಷನಿಗೆ ಹೇಳುತ್ತಾನೆ. ಯಾವುದರಿಂದ ಪ್ರಪಂಚವು ಪ್ರಕಾಶಿಸುವುದಿಲ್ಲ ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ಮಾಡಿದಾಗ ಧರ್ಮರಾಯನು ಅಂಧಕಾರದಿಂದ ಪ್ರಪಂಚವು ಪ್ರಕಾಶಿಸುವುದಿಲ್ಲ ಯಕ್ಷದೇವ ಎಂದು ಉತ್ತರಿಸುತ್ತಾನೆ. ಒಬ್ಬ ವ್ಯಕ್ತಿ ತನ್ನ ಮಿತ್ರನನ್ನು ಯಾವುದರಿಂದ ತ್ಯಜಿಸುತ್ತಾನೆ ಎಂದು ಯಕ್ಷನು ಕೇಳುತ್ತಾನೆ. ಆಗ ಧರ್ಮರಾಯನು ಲೋಭದಿಂದ ಒಬ್ಬ ವ್ಯಕ್ತಿಯು ತನ್ನ ಮಿತ್ರನನ್ನು ತ್ಯಜಿಸುತ್ತಾನೆ ಯಕ್ಷದೇವ ಎಂದು ಹೇಳುತ್ತಾನೆ. ಯಾವುದರಿಂದಾಗಿ ಒಬ್ಬ ವ್ಯಕ್ತಿಯು ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ಧರ್ಮರಾಯ ಎಂದು ಕೇಳುತ್ತಾನೆ. ದುಸ್ಸಂಗದಿಂದ ಯಾವುದೇ ವ್ಯಕ್ತಿಯು ಸ್ವರ್ಗಕ್ಕೆ ಹೋಗಲು ಆಗುವುದಿಲ್ಲ ಎಂದು ಯಕ್ಷನಿಗೆ ಧರ್ಮರಾಯನು ಹೇಳುತ್ತಾನೆ. ಒಬ್ಬ ವ್ಯಕ್ತಿಯು ಹೇಗೆ ಸತ್ತಂತೆ ಪರಿಗಣಿತನಾಗುವನು ಧರ್ಮರಾಯ ಎಂದು ಯಕ್ಷನು ಕೇಳುತ್ತಾನೆ. ಆಗ ಧರ್ಮರಾಯನು ಒಟ್ಟು ದರಿದ್ರ ಇರುವ ವ್ಯಕ್ತಿಯು ಬದುಕಿದ್ದರೂ ಸತ್ತಂತೆ ಪರಿಗಣಿತನಾಗುತ್ತಾನೆ ಯಕ್ಷದೇವ ಎಂದು ಹೇಳುತ್ತಾನೆ. ಒಂದು ರಾಷ್ಟ್ರವು ಹೇಗೆ ಸಾಯುವುದು ಧರ್ಮರಾಯ ಎಂದು ಕೇಳುತ್ತಾನೆ. ಆಗ ಯಕ್ಷದೇವನಿಗೆ ಧರ್ಮರಾಯನು ರಾಜನಿಲ್ಲದಿದ್ದರೆ ಒಂದು ರಾಷ್ಟ್ರವು ಸಾಯುವುದು ಎಂದು ಉತ್ತರ ನೀಡುತ್ತಾನೆ. ಶಾದ್ರವು ಯಾವಾಗ ಸತ್ತಂತೆ ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ಇಡುತ್ತಾನೆ. ಆಗ ಧರ್ಮರಾಯನು ಅಪಂಡಿತನಿಂದ ಮಾಡಿದ ಶಾದ್ರವು ಸತ್ತಂತೆ ಯಕ್ಷದೇವ ಎಂದು ಧರ್ಮರಾಯನು ಉತ್ತರಿಸುತ್ತಾನೆ. ಯಾಗ ಮತ್ತು ಅರ್ಚನೆಯು ಯಾವುದರಿಂದ ಇಲ್ಲದಂತಾಗುತ್ತದೆ ಧರ್ಮರಾಯ ಎಂದು ಯಕ್ಷನು ಕೇಳಿದಾಗ ದಕ್ಷಿಣೆ ನೀಡದೆ ಆಚರಿಸಿದ ಯಜ್ಞ ಹಾಗೂ ಅರ್ಚನೆಯು ಇಲ್ಲದಂತಾಗುತ್ತದೆ ಯಕ್ಷದೇವ ಎಂದು ಹೇಳುತ್ತಾನೆ. ಒಬ್ಬ ವ್ಯಕ್ತಿಯು ಅನುಸರಿಸಬೇಕಾದ ಮಾರ್ಗ ಯಾವುದು ಧರ್ಮರಾಯ ಎಂದು ಯಕ್ಷನು ಪ್ರಶ್ನಿಸುತ್ತಾನೆ. ಆಗ ಧರ್ಮರಾಯನು ಸದ್ಗುಣಿಯು ನೀಡಿದ ಸರಿಯಾದ ಮಾರ್ಗದರ್ಶನವನ್ನು ಒಬ್ಬ ವ್ಯಕ್ತಿಯು ಅನುಸರಿಸಬೇಕಾಗುತ್ತದೆ. ಅದೇ ಒಳ್ಳೆಯ ಮಾರ್ಗ ಎಂದು ಧರ್ಮರಾಯನು ಹೇಳುತ್ತಾನೆ. ಯಾವುದನ್ನು ಜಲ ಎಂದು ಕರೆಯುತ್ತಾರೆ ಧರ್ಮರಾಯ ಎಂದು ಯಕ್ಷನು ಕೇಳುತ್ತಾನೆ. ಆಗ ಧರ್ಮರಾಯನು ಆಕಾಶವನ್ನು ಜಲ ಎಂದು ಕರೆಯುತ್ತಾರೆ ವೀಕ್ಷಕರೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನೆಂದರೆ, ಯಾವುದನ್ನು ಆಹಾರವೆಂದು ಕರೆಯುತ್ತಾರೆ ಧರ್ಮರಾಯ ಎಂದು ಯಕ್ಷನು ಕೇಳುತ್ತಾನೆ. ಆಗ ಧರ್ಮರಾಯನು ಹಸುವಿನ ಹಾಲು ಮತ್ತು ಮೊಸರನ್ನು ಆಹಾರವೆಂದು ಕರೆಯುತ್ತಾರೆ ಯಕ್ಷದೇವ ಎಂದು ಹೇಳುತ್ತಾನೆ. ಯಾವುದನ್ನು ವಿಷವೆಂದು ಕರೆಯುತ್ತಾರೆ ಧರ್ಮರಾಯ ಎಂದು ಯಕ್ಷನು ಪ್ರಶ್ನೆ ಮಾಡಿದಾಗ ಧರ್ಮರಾಯನು ಇಷ್ಟಾರ್ಥ ಕೋರಿಕೆಯನ್ನೇ ವಿಷ ಎನ್ನುತ್ತಾರೆ ಎಂದು ಹೇಳುತ್ತಾನೆ. ಯಾವ ಸಮಯವು ಶಾಸ್ತ್ರವನ್ನು ಮಾಡಲು ಉಪಯುಕ್ತವಾಗಿದೆ ಧರ್ಮರಾಯ ಎಂದು ಯಕ್ಷನು ಕೇಳಿದಾಗ ಧರ್ಮರಾಯನು ಈ ರೀತಿಯಾಗಿ ಹೇಳುತ್ತಾನೆ. ಯೋಗ್ಯವಾದ ಬ್ರಾಹ್ಮಣನು ಸಿಗುವುದೇ ಉಪಯುಕ್ತವಾದ ಸಮಯವಾಗಿದೆ ಯಕ್ಷದೇವ ಎಂದು ಹೇಳುತ್ತಾನೆ. ವೀಕ್ಷಕರೇ, ಈ ರೀತಿಯಾಗಿ ಧರ್ಮರಾಯ ಮತ್ತು